ವೆಲ್ಕಮ್ ಟು ಕನ್ನಡ ಕಲೆಕ್ಷನ್ಸ್ ಯೂಟ್ಯೂಬ್ ಚಾನೆಲ್. ಬಾಲಕೃಷ್ಣನ ಕಥೆಗಳು. ವಸುದೇವ ಮತ್ತು ದೇವಕಿಯರಿಗೆ ಶ್ರೀಕೃಷ್ಣನು ಜನಿಸಿದ ರಾತ್ರಿಯೇ ಗೋಕುಲದ ನಂದ ಮತ್ತು ಯಶೋದೆಯರಿಗೂ ಒಂದು ಹೆಣ್ಣು ಮಗು ಜನಿಸಿರುತ್ತದೆ. ವಸುದೇವನು ಆ ರಾತ್ರಿ ಅವರ ಮನೆಗೆ ಬಂದು ಯಶೋದೆಯ ಪಕ್ಕದಲ್ಲಿದ್ದ ಹೆಣ್ಣು ಮಗುವನ್ನು ತೆಗೆದುಕೊಂಡು ಕಾರಾಗೃಹಕ್ಕೆ ಕರೆದುಕೊಂಡು ಬರುತ್ತಾನೆ ಮತ್ತು ಅವನ ಮಗನಾದ ಕೃಷ್ಣನನ್ನು ಯಶೋದೆಯ ಪಕ್ಕದಲ್ಲಿ ಮಲಗಿಸಿ ಬಂದಿರುತ್ತಾನೆ. ಹೀಗೆ ಅವನು ಕಾರಾಗೃಹಕ್ಕೆ ತೆಗೆದುಕೊಂಡು ಬಂದಿದ್ದ ಹೆಣ್ಣು ಮಗು ಯೋಗಮಾಯೆ, ಅಂದರೆ ನಾರಾಯಣನ ಸಹೋದರಿಯ ಅವತಾರವಾಗಿದೆ. ಬೆಳಿಗ್ಗೆ ಗೋಕುಲದಲ್ಲಿ ಹಬ್ಬದ ವಾತಾವರಣ ಮನೆ ಮಾಡಿತ್ತು. ನಂದನ ಮನೆಯ ಮುಂದೆ ಜನರು ಸಂತೋಷದಲ್ಲಿ ತೊಡಗಿದ್ದರು. ಯಶೋದ ತನ್ನ ಮುದ್ದು ಮಗುವನ್ನು ಅಪ್ಪಿಕೊಂಡು ತಾಯಿಯಾದ ಆನಂದದಲ್ಲಿ ಮುಳುಗಿದಳು. ನಂತರ ಕೃಷ್ಣನ ನಾಮಕರಣ ನಡೆಯಿತು. ಅವನ ಮಧುರವಾದ ಮುಖ, ನೀಲವರ್ಣದ ಕಾಂತಿ, ಕಣ್ಮಣಿ ಕಣ್ಣುಗಳು, ಮುದ್ದಾದ ನಗು ಎಲ್ಲವೂ ಎಲ್ಲರಿಗೂ ಮನಸೂರೆಗೊಳ್ಳುವಂತಿತ್ತು. ಇದೇ ಖುಷಿಯಿಂದ ನಂದನು ಗೋವುಗಳು, ಬಂಗಾರ ಮತ್ತು ಬಟ್ಟೆಗಳನ್ನು ಗೋಕುಲದ ಗ್ರಾಮಸ್ಥರಿಗೆ ವಿತರಿಸಿದನು. ಮತ್ತು ಜನರೆಲ್ಲರೂ ಆ ಮುದ್ದು ಮಗುವನ್ನು ನೋಡಿ ಆಶೀರ್ವದಿಸಿದರು. ಗೋಪರು, ಗೋಪಿಕಸ್ತ್ರೀಯರು, ನಂದ ಮತ್ತು ಯಶೋದೆಯ ಮಗುವೇ ನಮ್ಮ ಹಳ್ಳಿಗೆ ಶುಭ ಎಂದು ಹರ್ಷದಿಂದ ಹಾಡಿದರು. ಚಿಕ್ಕ ಕೃಷ್ಣನ ಅಳುವಿನ ಮಧುರ ಧ್ವನಿ ಮತ್ತು ನಗುವಾಗಿನ ಆಕರ್ಷಕ ತೇಜಸ್ಸು ಗೋಕುಲದ ಜನರನ್ನು ಮೋಹಗೊಳಿಸಿತು. ಯಶೋದ ತಾಯಿಯು ಮಮತೆಯಿಂದ ಕೃಷ್ಣನನ್ನು ತೊಟ್ಟಿಲಿನಲ್ಲಿ ಜೋಗುಳ ಹಾಡುತ್ತಾ ನಿದ್ರೆಗೆ ಜಾರಿಸುತ್ತಿದ್ದಳು. ನಂದನು ಕೃಷ್ಣನನ್ನು ಎತ್ತಿಕೊಂಡು ಪ್ರೀತಿಯಿಂದ ಮುದ್ದಾಡುತ್ತಿದ್ದನು. ಆ ರಾತ್ರಿ ಜನಿಸಿದ ಕೃಷ್ಣ ಸಾಮಾನ್ಯ ಶಿಶುವಲ್ಲ, ನಾರಾಯಣನ ಅವತಾರ ಎಂಬುದು ಯಾರಿಗೂ ಅರಿವಿರಲಿಲ್ಲ. ಆದರೆ ಆ ಮುದ್ದಾದ ಶಿಶುವಿನ ದರ್ಶನವೇ ಗೋಕುಲದ ಪ್ರತಿಯೊಬ್ಬರಿಗೂ ಆನಂದ, ಶಾಂತಿ, ಭಕ್ತಿ ತುಂಬಿಸುತ್ತಿತ್ತು. ಹೀಗೆ ದೇವತೆಗಳು ಕೂಡ ಅದೃಶ್ಯವಾಗಿ ಬಂದು ಕೃಷ್ಣನನ್ನು ಕಣ್ತುಂಬಿಕೊಂಡು ಹರ್ಷಗೊಂಡರು. ಇಲ್ಲಿಂದ ಗೋಕುಲದ ಜನರ ಜೀವನದಲ್ಲಿ ಹೊಸ ಅಧ್ಯಾಯ ಪ್ರಾರಂಭವಾಯಿತು ಮತ್ತು ಮುದ್ದು ಕೃಷ್ಣನ ಲೀಲೆಗಳು ಆರಂಭವಾದವು.